ನಮಸ್ಕಾರ 24x7 ಕರ್ನಾಟಕ.comಗೆ ಸ್ವಾಗತ ಸುಸ್ವಾಗತ. ನಾನು ವಿನಯ್. ನಾವು ಬಂದಿರೋಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ತಾಲೂಕಿನ ಬಾಳ ಗ್ರಾಮ ಪಂಚಾಯತಿ ಸದಸ್ಯರನ್ನ ಭೇಟಿ ಮಾಡಲು. ಬನ್ನಿ, ಅವರೊಬ್ಬರು ಹಿರಿಯ ರಾಜಕಾರಣಿ ವ್ಯಕ್ತಿಯಾಗಿದ್ದುಕೊಂಡು ಅವರ ಗ್ರಾಮನ ಯಾವ ರೀತಿ ಒಂದು ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ಒಂದು ಕಿರು ಪರಿಚಯವನ್ನು ಮಾಡಿಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ಆದಮ್. ಸರ್, ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆಯಾಗಿರೋದು ಸರ್? ಬಾಳ ಪಂಚಾಯತಿ. ಸರ್, ಇದೇ ಮೊದಲನೇ ಬಾರಿನೇ ಸರ್ ಚುನಾವಣೆ ನಿಮಗೆ? ಅಲ್ಲ, ಎರಡನೇ ಸರ್. ಮೊದಲನೇ ಬಾರಿ ಯಾವಾಗ ಎಲೆಕ್ಷನ್ ನಿಂತಿದ್ದೆ ಸರ್ ನೀವು? ಅದು 2000 ಇಸ್ವಿ. 2000 ಇಸ್ವಿಯಲ್ಲಿ. 2000 ಇಸ್ವಿಯಲ್ಲಿ. ಸರ್, ನೀವು ಕಳೆದ ಬಾರಿ ಗೆದ್ದಂಥ ಸಮಯದಲ್ಲಿ, ಅಂದರೆ ಇದು 10 ವರ್ಷದ ಹಿಂದೆ ಗೆದ್ದಂಥ ಸಮಯದಲ್ಲಿ ನಿಮ್ಮ ಗ್ರಾಮ ಪಂಚಾಯತಿನಲ್ಲಿ ಯಾವ ರೀತಿ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ನಡೆದಿದೆ ಸರ್ ನಿಮ್ಮ ಕಡೆಯಿಂದ? ನೀರಿನ ವ್ಯವಸ್ಥೆ ಮತ್ತು ದಾರಿದೀಪ ಮತ್ತು ಚರಂಡಿ ಮಾರ್ಗದ್ದು ಮಾಡಿಸಿದ್ದೇನೆ ಸರ್. ಈ ಬಾರಿ ಗೆದ್ದಂಥ ಸಮಯದಲ್ಲಿ ನಿಮಗೆ ಟೋಟಲ್ ವೋಟ್ ಅಂತ ಎಷ್ಟು ಬಂದಿತ್ತು ಸರ್? 341. ಎಷ್ಟು ಲೀಡಿಂಗಿಂದ ಗೆದ್ದಿತ್ತು ಸರ್? 55 ಮತ್ತು ಯಾವ ಪಕ್ಷದಿಂದ ಗುರುತಿಸ್ಕೊಂಡಿದ್ರೆ ಸರ್? ಅದು ಕಾಂಗ್ರೆಸ್ ಪಕ್ಷದಿಂದ. ಸರ್, ಈ ಬಾರಿ ಗೆದ್ದಂಥ ಸಮಯದಲ್ಲಿ 3 ವರ್ಷ ಅಧಿಕಾರಾವಧಿಯನ್ನು ಕಳೆದಿದ್ದೀರಾ. ಈ 3 ವರ್ಷ ಅಧಿಕಾರಾವಧಿಯಲ್ಲಿ ನಿಮ್ಮ ಗ್ರಾಮಕ್ಕೆ ಅಥವಾ ನಿಮ್ಮ ವಾರ್ಡಿಗೆ ಯಾವ ರೀತಿ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ನಡೆದಿರ್ಬೋದು ಸರ್? ಅದೇ ನೀರಿದ್ದು ವ್ಯವಸ್ಥೆ ಮತ್ತು ದಾರಿದೀಪ ಮಾರ್ಗ ಚರಂಡಿ ವ್ಯವಸ್ಥೆ ಮಾಡಿಸಿದ್ದೇನೆ ಈ 3 ವರ್ಷದಲ್ಲಿ. ಹೌದು ಸರ್, ನಿಮ್ಮ ಕುಟುಂಬದಲ್ಲಿ ರಾಜಕೀಯಕ್ಕೆ ನೀವೇ ಮೊದಲ ಅಥವಾ ನಿಮ್ಮ ಹಿರಿಕರು ಯಾರಾದರೂ ಇದ್ದಿದ್ದಲ್ಲ ಸರ್? ನಮ್ಮ ಹಿರಿಯವರು ಇದ್ದರೆ ಅಂದರೆ ಒಂದು ರಾಜಕೀಯ ಕುಟುಂಬದಿಂದಲೇ ಬೆಳೆ ಬಂದಿರುತ್ತೆ. ಹೌದು. ಈಗ ಅನ್ನಿಸ್ತಾ ಇದೆ ಸರ್ ರಾಜಕೀಯ? ಈಗ ಹೇಗೆ ಅನ್ನಿಸ್ತಾ ಇದೆ ಸರ್ ರಾಜಕೀಯ? ತೊಂದರೆ ಇಲ್ಲ, ಚೆನ್ನಾಗಿ ನಡೀತಾ ಇದೆ ಸರ್. ಸರ್, ಈಗ ನೀವು ರಾಜಕೀಯಕ್ಕೆ ಬರಬೇಕು ಅಂದರೆ ಯಾರಾದರೂ ಬೆನ್ನೆಲುಬು ರಾಜಕೀಯ ಗುರುಗಳು ಅಂತ ಯಾರಾದರೂ ಇರ್ತಾರೆ ಸರ್? ಪ್ರೇರಣೆ ಅಂತ ಆ ರೀತಿ ಯಾರಾದರೂ ಇದ್ದಾರಾ ಸರ್ ನಿಮ್ಮ ರಾಜಕೀಯ ಜೀವನದಲ್ಲಿ? ಇಲ್ಲ, ನನ್ನ ಇಷ್ಟಾಗಿ ನಿಮ್ಮ ಸ್ವಇಚ್ಛೆಯಿಂದಲೇ ಒಂದು ರಾಜಕೀಯಕ್ಕೆ ಬಂದು ಗ್ರಾಮನ ಅಭಿವೃದ್ಧಿ ಪಡಿಸ್ತಾರೆ ಅಂತಂದ್ರೆ ಸರ್? ಸರ್, ನಿಮ್ಮ ಅಧಿಕಾರಾವಧಿ ಇನ್ನೂ 15 ತಿಂಗಳಿದೆ ಸರ್. ಈ 15 ತಿಂಗಳ ಅಧಿಕಾರಾವಧಿಯಲ್ಲಿ ನಿಮ್ಮ ಗ್ರಾಮಕ್ಕೆ ಒಂದು ಹೊಸ ಯೋಜನೆ ಅಂತ ಯಾವುದಾದ್ರೂ ಒಂದು ಗ್ರಾಮನ ಅಭಿವೃದ್ಧಿ ಪಡಿಸ್ಲಿಕ್ಕೆ ಹೊಸ ಯೋಜನೆ ಅಂತ ಹಾಕೊಂಡ್ರೆ ಅಂತಂದ್ರೆ ಸರ್? ಯೋಜನೆ ಇನ್ನೊಂದು ಹಲವಾರು ಒಂದು 3-4 ಯೋಜನೆ ಉಂಟು ಮಾಡಿಸ್ಬೇಕಂತ. ಯಾವ ರೀತಿಯಾದಂಥ ಒಂದು ಯೋಜನೆಗಳು ಸರ್? ಒಂದು ಮಾರ್ಗದ್ದು ಡಾಮರೀಕರಣ ಮತ್ತು ಚರಂಡಿದ್ದು ಸ್ವಲ್ಪ ಎಲ್ಲ ಉಂಟು. ಇದೆಲ್ಲ ಮತ್ತು ಆಶ್ರಯ ಯೋಜನೆ, ಒಂದು ವೃದ್ಧಾಪ್ಯ ವೇತನ ಆಗಿರ್ಬೋದು ಮತ್ತು ಕುಡಿಯುವ ನೀರಿನ ಮನೆ ನಿವೇಶನ ಮಾಡಬೇಕಂತ. ಅದೇ ನಿಮ್ಮ ಗ್ರಾಮದಲ್ಲಿ ಒಂದು ಕುಡಿಯುವ ನೀರು, ಒಂದು ರಸ್ತೆ ಡಾಂಬರೀಕರಣ ಪ್ರತಿಯೊಂದನ್ನು ಅಭಿವೃದ್ಧಿ ಪಡಿಸ್ಬೇಕಂತ ಅಂದ್ಕೊಂಡ್ರಂಥದ್ದು ಸರ್. ಸರ್, ನೀವು ರಾಜಕೀಯ ಬಿಟ್ಟು ಯಾವುದಾದ್ರೂ ಸಂಘ ಸಂಸ್ಥೆಗಳಲ್ಲಿ ಗುರುತಿಸ್ಕೊಂಡ್ರಂಥದ್ದು ಸರ್? ಸಂಘ ಸಂಸ್ಥೆ ಇದ್ದೇನೆ. ಸಂಘ ಸಂಸ್ಥೆಯಲ್ಲಿ ಅದೇ ನಮ್ಮ ಮಸೀದಿ ಸಂಘ ಸಂಸ್ಥೆಯಲ್ಲಿ ಇದ್ದೇನೆ. ಯಾವುದು ಸರ್? ಅದೇ ನೂರುಲ್ ಇಸ್ಲಾಂ ಮದ್ರಸಾ ಮಸೀದಿಯಲ್ಲಿ ಅಧ್ಯಕ್ಷನಾಗಿದ್ದೇನೆ. ಈಗ ಮೆಂಬರ್ ಆಗಿದ್ದೇನೆ. ಮತ್ತೆ ಯಾವುದಾದ್ರೂ ಸಂಘ ಸಂಸ್ಥೆಗಳು ಸರ್? ಸ್ವಸಹಾಯ ಇದರಿಂದಲ್ಲ ಕೆಲವರು ಮೆಂಬರ್ ಸ್ವಸಹಾಯ. ಸರ್, ನೀವೀಗ ರಾಜಕೀಯಕ್ಕೆ ಈಗ ನೀವು 2ನೇ ಬಾರಿಗೆ ಸ್ಪರ್ಧಿಸಿದ್ರ, ಒಂದು 10-15-25 ವರ್ಷಗಳಿಂದ ಒಂದು ರಾಜಕೀಯ ಜೀವನವನ್ನು ಮಾಡ್ತಾ ಇದ್ದೀರಾ. ಆದರೆ ಈ ಬಾರಿ ನೀವು ಗೆಲ್ಲಬೇಕು ಅಂದರೆ ನಿಮ್ಮ ಗ್ರಾಮದ ಪ್ರತಿಯೊಬ್ಬ ಗ್ರಾಮಸ್ಥರ ಕಾರಣ ಅವರ ಅತ್ಯಮೂಲ್ಯದ ಮತವನ್ನು ನೀಡಿ ನಿಮ್ಮನ್ನ ಗೆಲ್ಲಿಸಿರ್ತಾರೆ. ನಮ್ಮ 24x7 ಕರ್ನಾಟಕ.com ಮೂಲಕ ನಿಮ್ಮ ಗ್ರಾಮದ ಜನತೆಗೆ ಏನೋ ಒಂದು ಕೃತಜ್ಞತೆಯನ್ನು ಸಲ್ಲಿಸೋಕೆ ಇಷ್ಟಪಡ್ತೀರಾ ಸರ್? ಕೃತಜ್ಞತೆ ಅಂದರೆ ಅದೇ ಅವರಿಗೆ ಕೆಲವೆಲ್ಲ ಬೇಡಿಕೆ ಇರ್ತದೆ, ಅದನ್ನು ಈಡೇರಿಸಿಕೊಡ್ಬೇಕಂತ ಒಂದು ಆಸೆ ಉಂಟು. ಕೆಲಸ ಮಾಡೋದ್ರ ಮೂಲಕ ಒಂದು ಅಭಿನಂದನೆ ಸಲ್ಲಿಸೋಕೆ ಇಷ್ಟಪಡ್ತೀರಾ ಸರ್? ನಿಮ್ಮ ಗ್ರಾಮದ ಜನತೆ ಇದೇ ರೀತಿ ನಿಮಗೆ ಬೆಂಬಲವನ್ನು ಕೊಡ್ತಾ ಹೋದರೆ, ನಿಮ್ಮ ಕುಟುಂಬ ನಿಮಗೆ ಇದೇ ರೀತಿ ಬೆಂಬಲವನ್ನು ಕೊಡ್ತಾ ಹೋದರೆ, ನೀವು ರಾಜಕೀಯದಲ್ಲಿ ಮುಂದೆ ಒಂದು ತಾಲೂಕು ಮಟ್ಟ, ಒಂದು ಜಿಲ್ಲಾ ಮಟ್ಟದಲ್ಲಿ ಬೆಳಿಬೇಕು ಅನ್ನೋ ಒಂದು ಆಸೆ ಆಕಾಂಕ್ಷೆ ಎಲ್ಲ ಇದೆಯಾ ಸರ್? ಆಸೆ ಉಂಟು. ಆಸೆ ಆಕಾಂಕ್ಷೆ ಇದೆ, ಒಂದು ಅವಕಾಶ ಸಿಕ್ಕಿದ್ರೆ ಅದನ್ನು ಬಳಸ್ಕೊತೀನಿ ಅಂತ ಹೇಳ್ತಾರೆ ಅಂತ ಸರ್. ರಾಜಕೀಯ ಜೀವನದಲ್ಲಿ ಒಂದು ಹಿರಿಯ ನಾಗರಿಕರಾಗಿ ಒಂದು ರಾಜಕೀಯ ಜೀವನ ಒಂದು 20-25 ವರ್ಷಗಳಿಂದ ಮಾಡ್ತಾ ಬರ್ತಾ ಇದು 2ನೇ ಬಾರಿ ಅವರ ಚುನಾವಣೆಗೆ ಸ್ಪರ್ಧಿಸಿ 2ನೇ ಬಾರಿಯಲ್ಲಿ ಚುನಾವಣೆಯಲ್ಲಿ ಗೆದ್ದು ಇವರ ಒಂದು ಗ್ರಾಮಸ್ಥರಲ್ಲಿ ಒಂದು ರಸ್ತೆ ಡಾಂಬರೀಕರಣ ಆಗಿರ್ಬೋದು, ಒಂದು ನೀರಿನ ಸಮಸ್ಯೆ ಆಗಿರ್ಬೋದು, ಪ್ರತಿಯೊಂದು ನೀಗಿಸ್ತಾ ಬರ್ತಾ ಇದ್ದಾರೆ. ಮತ್ತು ಇವರು ಇನ್ನು 15 ತಿಂಗಳ ಕಾಲಾವಧಿಯಲ್ಲಿ ಒಂದು ನೀರಿನ ಸಮಸ್ಯೆ ಹೆಚ್ಚಾಗಿ ಬರಬಾರ್ದು, ಅದನ್ನು ನೀಗಿಸಿ ಒಂದು 15 ತಿಂಗಳ ಅವಧಿಯನ್ನು ಪೂರ್ಣಗೊಳಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಇವರು ರಾಜಕೀಯ ಜೀವನ ಇದೇ ರೀತಿ ಬೆಳೀತಾ, ಇವರು ಗ್ರಾಮದಲ್ಲಿ ಇದೇ ರೀತಿ ಅಭಿವೃದ್ಧಿಯನ್ನು ಕಾಣ್ತಾ, ಇವರು ಒಬ್ಬ ಪ್ರಭಾವಿ ರಾಜಕಾರಣಿ ಆಗಲಿ, ಒಂದು ಆದರ್ಶ ವ್ಯಕ್ತಿ ಆಗಲಿ ಅಂತ ಆಶಿಸ್ತಾ ತಮ್ಮ ಅತ್ಯಮೂಲ್ಯ ಶ್ರವಣ ಕಳೆದಿದ್ದಕ್ಕಾಗಿ ಧನ್ಯವಾದಗಳು ಸರ್.